ಬೆಂಗಳೂರಿನ ಮತ್ತೊಂದು ಜಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯಾಗಿದೆ. ಕೋಗಿಲು ಲೇಔಟ್ ಬೆನ್ನಲ್ಲೇ ಈಗ ಥಣಿಸಂದ್ರದಲ್ಲಿ ಒತ್ತುವರಿ ತೆರವಾಗಿದೆ. ನೋಡಿ, ಈಗ ಸರ್ಕಾರಿ ಜಾಗವನ್ನ ಯಾರೆಲ್ಲ ಅತಿಕ್ರಮಣ ಮಾಡಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ರೋ ಅದೆಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚಿ ಮನೆಗಳನ್ನು ಕೆಡವುತ್ತಾ ಇದ್ದಾರೆ. ಕೋಗಿಲು ಲೇಔಟ್ ಆಯಿತು, ಈಗ ಥಣಿಸಂದ್ರದ SRK ನಗರದಲ್ಲಿ ಹಲವು ಮನೆಗಳನ್ನು ನೆಲಸಮ ಮಾಡಿದ್ದಾರೆ. BDA ವತಿಯಿಂದ ನಡೀತಿರುವಂಥ ತೆರವು ಕಾರ್ಯಾಚರಣೆ ಇದು. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನು BDA ಈಗ ವಶಪಡಿಸಿಕೊಂಡಿದೆ. ಏಕಾಏಕಿ ಬಂದು ಮನೆ ಒಡೆದಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನಮ್ಮ ಬಳಿ ದಾಖಲೆಗಳು ಇವೆ ಅಂತ ನಿವಾಸಿಗಳು ಹೇಳ್ತಾ ಇದ್ದಾರೆ. 20 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಈಗ ನೋಡಿದ್ರೆ BDA ಜಾಗ ಅಂತಿದ್ದಾರೆ. ತೆರವು ಕಾರ್ಯಾಚರಣೆ ವೇಳೆ TV ಚಿನ್ನಾಭರಣವನ್ನು ತೆಗೆದುಕೊಂಡಿದ್ದಾರೆ. ತೆರವು ಕಾರ್ಯಾಚರಣೆಯ ಅಧಿಕಾರಿಗಳ ಮೇಲೆ ಈ ರೀತಿಯಾದಂಥ ಗಂಭೀರ ಆರೋಪ ಕೇಳಿಬಂದಿದೆ. ಒಟ್ಟು 200ಕ್ಕೂ ಹೆಚ್ಚು ಮನೆ ಇರುವಂಥ SRK ನಗರ ಇದು. ಸದ್ಯ 36 ಮನೆಗಳನ್ನು BDA ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಮುಂದೇನಾಗುತ್ತೆ ಹಾಗಾದರೆ? ಈ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ಕೊಡ್ತಾ ಇದೆ ಸರ್ಕಾರ. ಈಗ ಇವ್ರಿಗೂ ಕೂಡ ಹಾಗಾದರೆ ಮನೆಗಳನ್ನು ಕೊಡುತ್ತಾ? ಇವ್ರನ್ನೂ ಕೂಡ ಗುರುತು ಮಾಡುತ್ತಾ? ಇವರು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಾ? ಇವರು ಕೂಡ ಬೀದಿಗೆ ಬಿದ್ದಿದ್ದಾರೆ. ಎಲ್ಲಿ ಹೋಗ್ಬೇಕು ಹಾಗಾದರೆ? 20 ವರ್ಷಗಳಿಂದ ಅಲ್ಲೇ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ನಿಲುವೇನಾಗುತ್ತೆ ನೋಡ್ಬೇಕೀಗ. ಇವಾಗ ಬಂದು ವಿತೌಟ್ ನೋಟಿಸ್ ಅವರು ಡೆಮಾಲಿಷನ್ಗೆ ಬಂದಿದ್ದಾರೆ. ನಮ್ಗೆ ಗೊತ್ತೇ ಇಲ್ಲ. ಬೆಳಗ್ಗೆ ಇಟ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ನಮ್ಗೆ ಏನು ಗೊತ್ತಿಲ್ಲ. ವಿತೌಟ್ ನೋಟಿಸ್ ಬಂದಿದ್ದು ಡೆಮಾಲಿಷನ್ಗೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ ನೀವು BDA ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಲ್ವಾ? BDA ಪ್ರಾಪರ್ಟಿಗೆ ಯಾಕೆ ನೀವು 3,30,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ? ಯಾಕೆ ಈ ಖಾತಾ ಮಾಡಿಸಿದ್ದೀರಾ? ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ? BDA ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಸರ್? ಇವಾಗ DK ಶಿವಕುಮಾರ್ 6 ಎಕರ್ಸ್ ಪ್ರಾಪರ್ಟಿ ಇದೆ. ಅವ್ರಿಗೆ ರೋಡ್ ಬೇಕು ಅಂತ ನಮ್ದೆಲ್ಲ ನೀವು ಯಾಕೆ ಇದು ಮಾಡಿದೀರಾ? ಹಳೇದು ನೋಡಿ ಸರ್, 20 ವರ್ಷ ಮುಂಚೆ ತಗೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಈಗ ಕೋಗಿಲು ಲೇಔಟ್ ಆಯಿತು, ಈಗ ಥಣಿಸಂದ್ರದ SRK ನಗರದ ನೋಡ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ಸರ್ಕಾರದಿಂದ ಮನೆ ಕೊಡ್ತಾ ಇದ್ದಾರೆ, ಇವ್ರಿಗೂ ಮನೆ ಕೊಡ್ತಾ ಇದ್ದಾರಾ? ಹಾಗಾದರೆ ನಮಗೂ ಕೂಡ ಮನೆ ಭಾಗ್ಯ ಕೊಡಿ ಅಂತ ಸಹಜವಾಗಿ ಕೇಳ್ತಾರೆ. ಸರ್ಕಾರಕ್ಕೆ ಇದು ಇಕ್ಕಟ್ಟಿನ ಪರಿಸ್ಥಿತಿ ಆಗ್ಬೋದಾ? ಪ್ರಭು, ಖಂಡಿತವಾಗ್ಲೂ ಕೋಗಿಲು ಲೇಔಟ್ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರೇನು 160 ಮನೆಗಳನ್ನ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಂತ ಮನೆಗಳ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ BDA ಕೂಡ, ಅಂದ್ರೆ BDAದ್ದು ಕೂಡ ಸಾಕಷ್ಟು ಜಾಗಗಳು ಬೆಂಗಳೂರಿನಲ್ಲಿ ಇರುವಂತದ್ದು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಬರುವಂತ ಹಲವು ಎಕರೆಗಳ ಜಾಗ ಅತಿಕ್ರಮ ಆಗಿರುವಂತದ್ದು. ಕೆಂಪೇಗೌಡ ಲೇಔಟ್, ಅರ್ಕಾವತಿ ಲೇಔಟ್, ವಿಶ್ವೇಶ್ವರಯ್ಯ ಲೇಔಟ್, ಆ ಒಂದು ಲೇಔಟ್ಗಳಲ್ಲಿ ಹಲವು ಮನೆಗಳ ತೆರವು ಕಾರ್ಯ ಕೂಡ ಆಗಿದೆ. ಅಂದ್ರೆ ಈ ಒಂದು ಪ್ರಕ್ರಿಯೆ BDAದಲ್ಲಿ ಯಾವ ತರ ಪ್ರಕ್ರಿಯೆಗಳಾಗುತ್ತೆ ಅಂದ್ರೆ, BDA ಜಾಗವನ್ನು ಆಕ್ಯುಪೈ, ಅಂದ್ರೆ ರೈತರಿಂದ ಆಕ್ಯುಪೈ ಮಾಡ್ಕೊಂಡಂತ ಜಾಗವನ್ನ BDA ನಿವೇಶನಗಳಿಗೋಸ್ಕರ ಅಥವಾ ಬೇರೆ ಬೇರೆ ಯಾವ್ದೋ ಒಂದು ಆಕ್ಟಿವಿಟೀಸ್ಗೋಸ್ಕರ ಅದನ್ನ ಭೂಮಿಯನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆದ್ರೆ ಹಲವು ವರ್ಷಗಳ ಕಾಲ ಅದನ್ನ ಯಾವುದೇ ರೀತಿಯ ಪ್ರಕ್ರಿಯೆಗಳು ಮಾಡದೆ ಹಾಗೆ ಪೆಂಡಿಂಗ್ ಇದ್ದ ಸಂದರ್ಭದಲ್ಲಿ ಸ್ಥಳೀಯ ವಾಸಿಗರು ಅಥವಾ ಆ ಕಡೆ ಸುತ್ತಮುತ್ತ ಇರುವಂತಹ ಗ್ರಾಮದ ಜನರು ಅದನ್ನ ಅತಿಕ್ರಮ ಪಡಿಸ್ಕೊಂಡು ಮನೆಗಳನ್ನು ಕಟ್ಕೊಳ್ಳುವಂತ ಪ್ರಕ್ರಿಯೆಗಳು ಇರುವಂತದ್ದು. ಅದನ್ನು ನೇರವಾಗಿ ಅವರಿಗೆ ನೋಟಿಸ್ ಅನ್ನು ಕೊಡುವಂತದ್ದು, ಹಾಗೇನೆ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡೇ BDA ಡೆಮಾಲಿಷನ್ ಮಾಡುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ರೀತಿಯಲ್ಲಿ SRK ನಗರದಲ್ಲೂ ಕೂಡ ಹಲವು ಮನೆಗಳು, ಅಂತಂದ್ರೆ ಕಾರ್ಮಿಕ ವರ್ಗ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಏನು ಈ BDA ಜಾಗದಲ್ಲಿ, ಥಣಿಸಂದ್ರದ BDA ಜಾಗದಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ರು, ಶೆಡ್ಗಳನ್ನು ಹಾಕೊಂಡಿದ್ರು. ಸುಮಾರು ಈಗಾಗಲೇ 200ಕ್ಕೂ ಹೆಚ್ಚು ಶೆಡ್ಗಳು, ಅಂತಂದ್ರೆ ಮನೆಗಳು ವಾಸಕ್ಕೆ ಯೋಗ್ಯವಾಗಂತ ಅಥವಾ ಸಾಮಾನ್ಯವಾಗಿ ತತ್ಕ್ಷಣದಲ್ಲಿ ವಾಸ ಮಾಡುವಂತಹ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದೆಲ್ಲವನ್ನು ಕೂಡ ಈಗ ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಅದರಲ್ಲಿ 36 ಮನೆಗಳು ಈಗಾಗಲೇ ತೆರವು ಆಗ್ತಾ ಇದೆ. ಬೆಳಗ್ಗಿಂದಲೂ ಕೂಡ, ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈಗ BDA ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇರೋದು. ಸಂಬಂಧಪಟ್ಟಂತಹ ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. GBAದಲ್ಲಾದಂತಹ ನಿರಾಶ್ರಿತರ ಏನು ಪರಿಹಾರವನ್ನು ಕೇಳ್ತಿದ್ರೆ, ಆದ್ರೆ ಇಲ್ಲಿ ಆ ತರದ ಪರಿಹಾರ ಕೇಳಲಿಕ್ಕೆ ಬರೋದಿಲ್ಲ. BDA ಬೈಲಾ ಬೇರೆ ಇರುತ್ತೆ. ಈ BDA ಬೈಲಾ ಪ್ರಕಾರ ಇಲ್ಲಿ ಯಾರು ನಿರಾಶ್ರಿತರಾಗಲ್ಲ ಅಥವಾ ಬೇರೆ ಬಂದು ವಲಸಿಗರಾಗಿರಲ್ಲ. ಅಲ್ಲಿ ಸುತ್ತಮುತ್ತಲಿರುವಂತವ್ರು
ಕಾರ್ಮಿಕ ವರ್ಗ, ಇನ್ಯಾವುದೋ ಒಂದ್ ರೀತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳೇ ಒಂದು ಅಥವಾ ರೈತರಾಗಿರ್ತಾರೆ, ಅವರೇ ಒಂದು ಅತಿಕ್ರಮ ಮಾಡ್ಕೊಂಡವ್ರು ಆಗಿರ್ತಾರೆ. ಅಂತವ್ರ ಮೇಲೆ ಈಗಾಗಲೇ ಕಾನೂನಾತ್ಮಕ ಕ್ರಮಗಳನ್ನು ಕೂಡ ನಡೆದುಕೊಂಡೇ ಆ ಒಂದು ಹೆಜ್ಜೆಯನ್ನು ಇಟ್ಕೊಂಡೇ ಬಿಡಿಎ ಕಾರ್ಯಾಚರಣೆ ನಡೆಸುವಂತ ಹಿನ್ನೆಲೆಯಲ್ಲಿ ಈ ತರದ ಒಂದಿಷ್ಟು ಚಾಲೆಂಜಸ್ ಈ ಒಂದು ಬಿಡಿಎ ಕಾರ್ಯಾಚರಣೆಯಲ್ಲಿ ಬರುವ ಸಾಧ್ಯತೆಗಳು ತೀರಾ ವಿರಳ ಅಂತಾನೆ ಹೇಳ್ಬೋದು. ಒಟ್ಟಾರೆ ಏನಂತಂದ್ರೆ 2.5 ಎಕರೆ ಜಾಗ ಏನಿದೆ ಅದರಲ್ಲಿ ಒಂದು ಅತಿಕ್ರಮ ಆಗಿತ್ತು ಅನ್ನೋಂತ ಮಾಹಿತಿ ಈಗಿರುವಂತದ್ದು. ಆದ್ರೆ ಅದರ ಮೌಲ್ಯ ಎಷ್ಟು ಅನ್ನೋದನ್ನ ಕೆಲವು ಹೊತ್ತಿನಲ್ಲಿ ಬಿಡಿ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿರುವಂತದ್ದು. ಅಂದರೆ ಗಣೇಶ್, ಈಗ ಸಹಜವಾಗಿ ನೋಡಿ 20 ವರ್ಷನೋ 30 ವರ್ಷನೋ ಆರಂಭದಲ್ಲಿ ಮನೆ ಕಟ್ಕೊಳ್ಳುವಾಗ ಶೆಡ್ ಅವ್ರು ಹಾಕೊಳ್ಳುವಾಗ ಇವ್ರು ಏನು ಮಾಡ್ತಿರ್ತಾರೆ ಅಧಿಕಾರಿಗಳು, ಹಾಗಾದರೆ ಆಮೇಲೆ 30 ವರ್ಷ ಆದಮೇಲೆ ಹೋಗಿ ಹೊಡೆಯೋದು. ಅಂದರೆ ಎಲ್ಲ ಅನ್ನೋ ಭೂ ಮಾಫಿಯಾ ಅವ್ರು ಕಣ್ಬಿದ್ದು ಅವ್ರಿಗೇನೋ ಯಾಮಾರಿಸಿ ಅವ್ರಿಗೆ ಮಾರಿರುವಂಥ ಶಂಕೆಗಳಿದ್ದಾವೆ. ಅವ್ರಿಗೆ ಮತ್ತೆ ಎಲೆಕ್ಟ್ರಿಸಿಟಿ ಹೇಗೆ ಬಿಲ್ ಬರುತ್ತೆ, ಮತ್ತೆ ಕಾವೇರಿ ಲಿಂಕ್ ಹೇಗಾಗುತ್ತೆ ಅನ್ನೋದು ಪ್ರಶ್ನೆ ಈಗ. ಖಂಡಿತವಾಗ್ಲೂ ಪ್ರಭು, ಇದು ಒಂದ್ ರೀತಿಯಲ್ಲಿ ಅಧಿಕಾರಿಗಳ ಒಂದ್ ರೀತಿಯಲ್ಲಿ ಬೇರೆ ವಾಮ ಮಾರ್ಗದ ಹಣ ಮಾಡುವಂತಹ ದಂಧೆ ಕೂಡ ಇದು ಆಗುತ್ತೆ. ಅಲ್ಲಿ ಮೊದಲು ನೋಟಿಫಿಕೇಶನ್ ಆಗಿರುತ್ತೆ, ಬಿಡಿಎದಿಂದ ಇಂತಿಷ್ಟು ಎಕರೆಗಳನ್ನ ಆಕ್ಯುಪೈ ಮಾಡ್ಕೊಳ್ಳುವಂತ ಪ್ರಕ್ರಿಯೆಗಳಿಗೆ ಅಧಿಕಾರಿಗಳು ಚಾಲನೆ ನೀಡ್ತಾರೆ. ಆದ ಬಳಿಕ ಕೆಲವು ವರ್ಷಗಳ ಕಾಲ ಆ ಪ್ರಕ್ರಿಯೆಗಳನ್ನ ನಡೆಸಲ್ಲ, ಅಲ್ಲಿ ನಿವೇಶನಗಳು ಮಾಡುವಂತದ್ದಾಗ್ಲೋ ಅಥವಾ ಇನ್ಯಾವುದೋ ವಾಣಿಜ್ಯ ಚಟುವಟಿಕೆಗಳಿಗೆ ಅದನ್ನ ಬಳಕೆ ಮಾಡೋದು, ಅದನ್ನ ಯಾವ್ದನ್ನು ಕೂಡ ಮಾಡದೇನೆ ಹಲವು ವರ್ಷಗಳ ಕಾಲ ಹಾಗೆ ಪೆಂಡಿಂಗ್ ಇರುತ್ತೆ. ಅಲ್ಲದೆ ಅಲ್ಲಿ ಸ್ಥಳೀಯರನ್ನ ಮುಂದೆ ಬಿಟ್ಟು ಸ್ಥಳೀಯರಿಗೂ ಕೂಡ ಒಂದ್ ರೀತಿಯಲ್ಲಿ ಅಲ್ಲಿ ಅತಿಕ್ರಮ ಮಾಡ್ಕೊಳ್ಳಿಕ್ಕೆ ಬಿಡಿ ಅಧಿಕಾರಿಗಳು ಅವಕಾಶವನ್ನು ಮಾಡ್ಕೊಡ್ತಾರೆ. ಅಂತಂದ್ರೆ ನೇರವಾಗಿ ಅವರಿಗೆ ಹೇಳಿದರೆ ವಾಮ ಮಾರ್ಗದ ಮೂಲಕ ಅವರಿಗೆ ಅವಕಾಶವನ್ನು ಕೊಡುವಂತದ್ದು. ಇಲ್ಲಿ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳು ಅಥವಾ ಈ ತರದ ತೆರವು ಕಾರ್ಯಾಚರಣೆ ಮಾಡದೆ ಹಲವು ವರ್ಷಗಳ ಕಾಲ ಒಂದು ಏನು ಎಕರೆಗಳಿರ್ತೋ ಅದನ್ನ ಹಾಗೆ ಖಾಲಿ ಬಿಟ್ಟ ಸಂದರ್ಭದಲ್ಲಿ ಅತಿಕ್ರಮಣದಾರರು ಬಂದು ನೆಲೆಸುವಂತ ಪ್ರವೃತ್ತಿ ಇರುವಂತದ್ದು. ಇದಾದ ಬಳಿಕ ಈಗ ಡೆಮೊಲಿಷನ್ ಮಾಡುವಂತ ಪ್ರಕ್ರಿಯೆ ಮಾಡೋದ್ರ ಮೂಲಕ ಸಹಜವಾಗಿ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಹಲವು ಕುಟುಂಬಗಳು ಬೀದಿಗೆ ಬರ್ತವೆ. ಅವರ ದಿನನಿತ್ಯ ಜೀವನಕ್ಕೆ ಅಂತಂದ್ರೆ ಕಡಿಮೆ ಬಾಡಿಗೆ ನೀಡುವಂತದ್ದು ಅಥವಾ ಇನ್ಯಾವುದೋ ಯಾರ್ದೋ ಲಾಭಿಗೆ ಯಾವ್ದೋ ಯಾವ್ದೋ ಒಂದು ಒಬ್ಬರ ರಾಜಕೀಯ ಮುಖಂಡರ ಅಳಿಯಾಳಿ ಜೀವನ ಮಾಡುವಂತವ್ರು ಇರ್ತಾರೆ. ಹಾಗಾಗಿ ಅಂಥವರಿಗೆ ಇದು ಸಾಕಷ್ಟು ಹೊಡೆತಾಗತ್ತೆ. ಇದೆಲ್ಲ ಒಂದ್ ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿತನದಿಂದಲೇ ಈ ತರದ ಅತಿಕ್ರಮದಾರರು ಅಥವಾ ಒಂದ್ ರೀತಿಯಲ್ಲಿ ಅಕ್ರಮವಾಗಿ ನೆಲಸ ಮಾಡುವಂತ ಪ್ರಕ್ರಿಯೆಗಳಿಗೆ ಪರೋಕ್ಷ ಬೆಂಬಲ ನೀಡುವಂತಾಗಿದೆ. ಹಾಗಾಗಿ ನೇರವಾಗಿ ಸರ್ಕಾರ ಅಧಿಕಾರಿಗಳ ಮೇಲೆ ಕಡಿವಾಣ ಹಾಕುವಂತದ್ದು, ಹಾಗೇನೆ ಬಿಡಿಎ ವ್ಯಾಪ್ತಿಯಲ್ಲಿ ಬರುವಂತಹ ಜಾಗಗಳು ಎಷ್ಟಿದೆ ಅನ್ನುವಂತಹ ಸಂಪೂರ್ಣವಂತ ಮಾಹಿತಿ ಅಧಿಕಾರಿಗಳ ವಲಯಕ್ಕಿದ್ದು ಕೂಡ ಅದನ್ನ ಡೆಮೊಲಿಷನ್ ಮಾಡುವಂತದ್ದು ಅಥವಾ ವಶಕ್ಕೆ ಪಡುವಂತ ಪ್ರಕ್ರಿಯೆಗಳು ಮಾಡದೇ ಇರುವಂತದ್ದೇ ಈ ಒಂದು ನೆರೆಸಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಒಟ್ಟಾರೆ ಅಂತಂದ್ರೆ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳು ಚುರುಕು ಮೂಡಿಸಿದ್ರೆ ಅತಿಕ್ರಮ ಆದಂತ ಹಲವು ಸಾವಿರಾರು ಎಕರೆಗಳು ಬೆಂಗಳೂರಿನಲ್ಲಿದೆ. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಮಾಹಿತಿಗಾಗಿ.